ವೀಕ್ಷಕರೇ ನಮಸ್ಕಾರ. ಇವತ್ತು ಪ್ರಮುಖವಾದಂಥ ಒಂದು ವಿಚಾರದ ಬಗ್ಗೆ ನಾವು ಮಾತನಾಡಕ್ಕೆ ಹೊರಟಿದ್ದೀವಿ. ಅದು ಡಿ ಬಾಸ್ ಅಂತಲೇ ಕರೆಸ್ಕೊಂಡಿರುವಂಥ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರ ವಿಚಾರ ಅಂತ ಹೇಳಿದ್ರೆ ಸುಬ್ಬಿ ಅನ್ನುವಂಥ ಒಂದು ದೊಡ್ಡ ಮಟ್ಟದ ಸುದ್ದಿ ಹಬ್ಬೋಗಿತ್ತು ಅಂತೇಳಿ. ಸುಬ್ಬ ಯಾರು ಅಂತ ಹೇಳಿದ್ರೆ ಚಾಲೆಂಜಿಂಗ್ ಸ್ಟಾರ್ ದರ್ಶನ್, ಸುಬ್ಬಿ ಯಾರು ಅಂತ ಹೇಳಿದ್ರೆ ಪವಿತ್ರ ಗೌಡ. ಇಬ್ಬರು ಕೂಡ ಚಿತ್ರದುರ್ಗದ ರೇಣುಕಾಸ್ವಾಮಿ ಕೊಲೆ ಪ್ರಕರಣದೊಳಗಡೆ ಜೈಲು ಸೇರಿದ ಮೇಲೆ ಸಾಕಷ್ಟು ರೀತಿಯಾದಂಥ ಬೆಳವಣಿಗೆಗಳಾಯಿತು. ದರ್ಶನ್ ಅವರು ಸ್ವಲ್ಪ ದಿನ ಹೊರಗಡೆ ಬಂದರು. ಆ ನಂತರದಲ್ಲಿ ಅವರಿಗೆ ಏನು ಜಾಮೀನನ್ನು ಕೊಡಲಾಗಿತ್ತು, ಆ ಜಾಮೀನಿಗೆ ಸಂಬಂಧಪಟ್ಟಂತೆ ಏನು ಷರತ್ತುಗಳನ್ನು ಹಾಕಲಾಗಿತ್ತು, ಆ ಷರತ್ತುಗಳನ್ನು ಉಲ್ಲಂಘಿಸಿದ್ರು ಅನ್ನೋಂಥ ಕಾರಣಕ್ಕೆ ಸುಪ್ರೀಂ ಕೋರ್ಟ್ ಈ ಒಂದು ಪ್ರಕರಣವನ್ನು ತುಂಬ ಗಂಭೀರವಾಗಿ ತೆಗೆದುಕೊಂಡು ಈ ಒಂದು ಪ್ರಕರಣದೊಳಗಡೆ ವಿಚಾರಣೆ ನಡೆಯುವವರೆಗೂ ಕೂಡ ದರ್ಶನ್ ರವರಿಗೆ ಅಂತ ಹೇಳಿದ್ರೆ ವಿಚಾರಣೆ ನಡೆದು ತೀರ್ಪು ಹೊರಬರೋವರೆಗೂ ಕೂಡ ದರ್ಶನ್ ಮತ್ತು ಪವಿತ್ರ ಗೌಡರವರು ಜೈಲಲ್ಲೇ ಇರಬೇಕನ್ನುವಂಥ ಆದೇಶವನ್ನು ಹೊರಡಿಸ್ತು. ಇದನ್ನು ಮಾನಿಟರ್ ಮಾಡೋದಕ್ಕೆ ಸುಪ್ರೀಂ ಕೋರ್ಟ್ ಕೂಡ ಇದನ್ನು ಮಾನಿಟರ್ ಮಾಡ್ತಾ ಇದೆ. ಸದ್ಯಕ್ಕೆ ಅದು ನಡೀತಾ ಇದೆ. ನಿನ್ನೆ ಸಾಮಾಜಿಕ ಕಾರ್ಯಕರ್ತೆಯೊಬ್ಬರು ಒಂದು ಚಾನಲಲ್ಲಿ ಮಾತನಾಡುವಂಥ ಸಂದರ್ಭದಲ್ಲಿ ಒಂದು ಸ್ಫೋಟಕವಾದಂಥ ಮಾಹಿತಿಯನ್ನು ಕೊಟ್ಟರು. ನಾವೆಲ್ಲ ಯೂಶುವಲಿ ಏನು ತಿಳ್ಕೊಂಡಿದ್ವಿ, ದರ್ಶನ್ ಅದೇ ರೀತಿ ದರ್ಶನ್ ಮತ್ತು ಪವಿತ್ರ ಗೌಡರವರಿಗೆ ಜೈಲಿನಲ್ಲಿ ಮೊದಲು ಏನು ಸಿಗ್ತಾ ಇತ್ತು, ಸೌಲಭ್ಯಗಳು ಸಿಗ್ತಾ ಇತ್ತು, ಆ ಸೌಲಭ್ಯಗಳನ್ನು ಸುಪ್ರೀಂ ಕೋರ್ಟ್ ಆರ್ಡರ್ ಬಂದ ನಂತರದಲ್ಲಿ ಅದೆಲ್ಲವನ್ನು ಕಡಿತ ಮಾಡಲಾಗಿದೆ. ಒಬ್ಬರು ಸಾಮಾನ್ಯ ಕೈದಿಯ ರೀತಿಯಲ್ಲಿ ಅವರನ್ನು ಟ್ರೀಟ್ ಮಾಡಲಾಗ್ತಿದೆ ಅನ್ನುವಂಥ ರೀತಿಯಾದಂಥ ಭಾವನೆ ಸರ್ವಸಾಮಾನ್ಯವಾಗಿತ್ತು. ಯಾಕಂತ ಹೇಳಿದ್ರೆ ಸುಪ್ರೀಂ ಕೋರ್ಟ್ ಈ ಒಂದು ಪ್ರಕರಣವನ್ನು ನೋಡ್ತಿರೋದ್ರಿಂದಾಗಿ ಜೈಲಿನಲ್ಲಿ ನಡೀತಿರುವಂಥ ಬೆಳವಣಿಗೆಗಳು, ಜೈಲಿನಲ್ಲಿ ದರ್ಶನ್ ಅವರಿಗಿರ್ಬೋದು, ಅದೇ ರೀತಿ ಪವಿತ್ರ ಗೌಡ ಆಗಿರ್ಬೋದು, ಯಾವ ರೀತಿಯಾದಂಥ ಟ್ರೀಟ್ಮೆಂಟನ್ನು ಕೊಡಲಾಗ್ತಾ ಇದೆ, ಅವ್ರಿಗೆ ಯಾವ ರೀತಿಯಾದಂಥ ಒಂದು ಆತಿಥ್ಯವನ್ನು ಕೊಡಲಾಗ್ತಾ ಇದೆ, ಅವರನ್ನು ಸಾಮಾನ್ಯ ಕೈದಿಗಳಂಗೆ ನೋಡ್ಕೊಳ್ಳಲಾಗ್ತಿದೆ ಅನ್ನೋದ್ರ ಬಗ್ಗೆ ಸುಪ್ರೀಂ ಕೋರ್ಟ್ ತುಂಬ ಗಂಭೀರವಾಗಿ ಇದೆಲ್ಲವನ್ನು ನೋಡ್ತಿರೋದ್ರಿಂದಾಗಿ ಅವರನ್ನು ಸಾಮಾನ್ಯ ಕೈದಿಯನ್ನಾಗಿ ನೋಡಲಾಗ್ತಿದೆ ಅನ್ನೋಂಥ ಮಾತುಗಳಿತ್ತು. ಆದರೆ ಸಾಮಾಜಿಕ ಕಾರ್ಯಕರ್ತೆಯೊಬ್ಬರು ಟಿವಿಯಲ್ಲಿ ಮಾತಾಡೋ ಸಂದರ್ಭದಲ್ಲಿ ಪವಿತ್ರ ಗೌಡರವರು ಜೈಲಲ್ಲಿ ಅವ್ರು ತುಂಬಾ ಲ್ಯಾವಿಶ್ ಆಗಿ ಅವ್ರ ಲೈಫ್ ಸ್ಟೈಲ್ ಇದೆ, ಅವರನ್ನ ಸಾಮಾನ್ಯ ಕೈದಿಯಾಗಿ ನೋಡ್ಕೊಳ್ತಾನೆ ಇಲ್ಲ, ಅವರಿಗೆ ಜೈಲಿನಲ್ಲಿ ಅಧಿಕಾರಿಗಳಿಗೆ ಬರುವಂತ ಊಟವನ್ನೇ ಅವರಿಗೂ ಕೂಡ ಸಪ್ಲೈ ಮಾಡಲಾಗ್ತಾ ಇದೆ, ಪವಿತ್ರ ಕೂಡ ತುಂಬಾ ಲ್ಯಾವಿಶ್ ಆದಂತ ಲೈಫ್ ಸ್ಟೈಲ್ ಅನ್ನ ಲೀಡ್ ಮಾಡ್ತಿದ್ದಾರೆ ಅನ್ನೋ ಸ್ಫೋಟಕವಾದ ಮಾಹಿತಿಯನ್ನ ಹೊರಗಡೆ ಹಾಕಿದ್ರು. ಇದು ಎಲ್ಲೋ ಒಂದ್ ಕಡೆ ಎಷ್ಟು ಮಟ್ಟಿಗೆ ದೊಡ್ಡ ಮಟ್ಟದ ಆಕ್ರೋಶವನ್ನ ಅದೇ ರೀತಿ ಕೋಲಾಹಲವನ್ನು ಸೃಷ್ಟಿ ಮಾಡಬಹುದು ಅಂತ ಹೇಳಿದ್ರೆ, ದರ್ಶನ್ ಯಾವ ಒಂದು ಉದ್ದೇಶಕ್ಕೋಸ್ಕರ ರೇಣುಕಾ ಸ್ವಾಮಿಯನ್ನ ಕೊಲೆ ಮಾಡ್ದ ಅಂತ ಹೇಳಿದ್ರೆ ಬಿಕಾಸ್ ಆಫ್ ಪವಿತ್ರ ಗೌಡ ಮತ್ತು ಆಕೆಗೆ ಆತರ ನಡುವೆ ಇದ್ದಂತ ಒಂದು ಅಕ್ರಮ ಸಂಬಂಧದ ಕಾರಣಕ್ಕೋಸ್ಕರ ಎಲ್ಲೋ ಒಂದ್ ಕಡೆ ಆ ರೇಣುಕಾ ಸ್ವಾಮಿಯನ್ನ ಮರ್ಡರ್ ಮಾಡಿದ್ರು ಅನ್ನುವಂಥದ್ದು ಎಲ್ಲರಿಗೂ ಕೂಡ ಗೊತ್ತಿರುವಂತ ವಿಚಾರಣೆ. ಸುಪ್ರೀಂ ಕೋರ್ಟ್ ಈ ಒಂದು ಪ್ರಕರಣವನ್ನು ತುಂಬಾ ಗಂಭೀರವಾಗಿ ತೆಗೆದುಕೊಂಡು ಅವರನ್ನ ಸಾಮಾನ್ಯ ಕೈದಿಯನ್ನಾಗಿ ಟ್ರೀಟ್ ಮಾಡ್ಬೇಕನ್ನುವಂತ ಒಂದು ತೀರ್ಪನ್ನ ಕೊಟ್ಟದ ಮೇಲೆ, ಸೂಚನೆ ಕೊಟ್ಟಾದ್ಮೇಲೆ ಜೈಲ್ ಅಧಿಕಾರಿಗಳು ಯಾವ ರೀತಿ ಟ್ರೀಟ್ ಮಾಡ್ಬೇಕಿತ್ತು ಪವಿತ್ರ ಗೌಡಗೆ, ಬಹುಶಃ ದರ್ಶನ್ ಅವರಿಗೆ ಒಂದು ಸಾಮಾನ್ಯ ಕೈದಿಯನ್ನಾಗಿ ಅವ್ರು ನೋಡ್ಕೊಳ್ತಾ ಇದಾರೆ ಅನ್ನೋಂಥ ಒಂದು ಮಾತುಗಳಿದೆ. ಆದ್ರೆ ಒಳ ಹೋಗಿ ನೋಡಿದಾಗ ಅಲ್ಲೂ ಏನ್ ಆಗ್ತಿದೆಯೋ ಅನ್ನೋಂಥದ್ದು ಗೊತ್ತಾಗ್ತಾ ಇಲ್ಲ. ಸುಪ್ರೀಂ ಕೋರ್ಟ್ ಸ್ಪಷ್ಟವಾದಂತ ಕಟ್ಟೆಚ್ಚರವನ್ನು ನೀಡಿದ್ರು, ಸೂಚನೆಯನ್ನು ಕೊಟ್ಟಿದ್ರು ಕೂಡ ಪವಿತ್ರ ಗೌಡರಿಗೆ ಈ ರೀತಿಯಾದಂತ ಒಂದು ಲ್ಯಾವಿಶ್ ಆದಂತ ಲೈಫ್ ಸ್ಟೈಲ್ ಲೀಡ್ ಮಾಡೋದಕ್ಕೆ ಎಲ್ಲಾ ಫೆಸಿಲಿಟೀಸ್ ಅನ್ನ ಜೈಲಿನಲ್ಲಿ ಕೊಡ್ಲಾಗ್ತಿದೆ ಅನ್ನುವಂಥ ಒಂದು ಸ್ಫೋಟಕವಾದ ಮಾಹಿತಿನ ಸಾಮಾಜಿಕ ಕಾರ್ಯಕರ್ತೆಯೊಬ್ರು ಯಾವಾಗ ಹೊರಗಡೆ ಹಾಕಿದ್ರು, ಈಗ ಪರಪ್ಪನ ಅಗ್ರಹಾರ ಜೈಲಿನಲ್ಲಿ ಇರುವಂತಹ ಅಧಿಕಾರಿಗಳ ಮೇಲೆ ಒಂದಷ್ಟು ಗುಮಾನಿ ಸೃಷ್ಟಿಯಾಗೋದಕ್ಕೆ ಶುರುವಾಗಿದೆ. ಯಾಕೆ ಅಂತ ಹೇಳಿದ್ರೆ ಪವಿತ್ರ ಗೌಡರವರನ್ನು ಕೂಡ ಸಾಮಾನ್ಯ ಕೈದಿಯನ್ನ ಟ್ರೀಟ್ ಮಾಡಬೇಕಿತ್ತು ಜೈಲ್ ಅಧಿಕಾರಿಗಳು. ಸಾಮಾಜಿಕ ಕಾರ್ಯಕರ್ತೆಯರು ಆರೋಪಿಸುವಂತೆ ಅವರಿಗೆ ತುಂಬಾ ಲ್ಯಾವಿಶ್ ಆದಂತ ರೀತಿಯಾದಂತಹ ಲೈಫ್ ಸ್ಟೈಲ್ ಅನ್ನ ಲೀಡ್ ಮಾಡೋದಕ್ಕೆ ಅವಕಾಶ ಮಾಡಿಕೊಡ್ಲಾಗ್ತಿದೆ. ಅಧಿಕಾರಿಗಳಿಗೆ ಬರುವಂತ ಊಟವನ್ನೇ ಅವ್ರಿಗೆ ಕೊಡ್ಲಾಗ್ತಾ ಇದೆ. ಬೆಳಗ್ಗೆ ಯೋಗ ಮಾಡುವಂತ ಸಂದರ್ಭದಿಂದ ಹಿಡಿದು ಸಂಜೆವರೆಗೂ ಕೂಡ ಮಲಗೋವರೆಗೂ ಕೂಡ ಸಾಮಾನ್ಯ ಕೈದಿಗಳು ಯಾವ ರೀತಿಯಾದ ಲೈಫ್ ಲೀಡ್ ಮಾಡ್ತಾ ಇದ್ರು ಅದಕ್ಕಿಂತ ಸಂಪೂರ್ಣವಾಗಿ ಭಿನ್ನವಾದಂತಹ ಲೈಫ್ ಸ್ಟೈಲ್ ಅನ್ನ ಪವಿತ್ರ ಗೌಡ ಲೀಡ್ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ ಇನ್ ದಿ ಸೆನ್ಸ್ ಆ ರೀತಿಯಾದಂಥ ಲೈಫ್ ಅನ್ನು ಲೀಡ್ ಮಾಡೋದಕ್ಕೆ ಅವಕಾಶ ಕೊಟ್ಟಿರೋರು ಯಾರು? ಪರಪ್ಪನ ಅಗ್ರಹಾರ ಜೈಲಿನಲ್ಲಿರುವಂತಹ ಅಧಿಕಾರಿಗಳು. ಇದು ಎಷ್ಟು ಗಂಭೀರವಾದಂಥ ವಿಚಾರ ಅಂತ ಹೇಳಿದ್ರೆ ಸುಪ್ರೀಂ ಕೋರ್ಟ್ ಮಾನಿಟರ್ ಮಾಡ್ತಾ ಇದೆ ಪ್ರಕರಣವನ್ನ. ಹಾಗಾದ್ರೆ ಸುಪ್ರೀಂ ಕೋರ್ಟ್ ಆದೇಶಕ್ಕೆ ಅಥವಾ ಸೂಚನೆಗೆ ಅಥವಾ ಕಟ್ಟೆಚ್ಚರಕ್ಕೆ ಯಾವ ರೀತಿಯಂತ ಬೆಲೆ ಇಲ್ವಾ? ಪರಪ್ಪನ ಅಗ್ರಹಾರದಲ್ಲಿ ಕುಳಿತುಕೊಂಡಿರುವಂತಹ ಅಧಿಕಾರಿಗಳು ಇದೇ ರೀತಿಯಾದಂಥ ಅಂಧ ದರ್ಬಾರ ನಡೆಸ್ತಾ ಇದ್ದಾರಾ? ಪವಿತ್ರ ಗೌಡಂಗೆ ಕೈಗೊಬ್ರು ಕಾಲಿಗೊಬ್ರು ಆಳು ಅನ್ನುವಂಥ ರೀತಿಯ ಭಾವನೆಗಳಿದೆ. ಅದ್ರ ಜೊತೆಗೆ ಪವಿತ್ರ ಗೌಡರವರನ್ನ ತುಂಬಾ ಬೇರೆ ಕೈದಿಗಳಿಂದ ಭಿನ್ನವಾಗಿ ಅವರನ್ನು ನೋಡ್ಕೊಳ್ಳಾಗ್ತಾ ಇದೆ. ಅದರಿಂದ ಹೆಚ್ಚಾಗಿ ಅವ್ರ ಸಾಮಾಜಿಕ ಕಾರ್ಯಕರ್ತೆ ಆಪಾದಿಸ್ತಿರುವಂತ ವಿಷಯಗಳು ನಾವು ಮಾಡ್ತಿರುವಂತ ಆಪಾದನೆಗಳಲ್ಲ. ಇದು ನಿನ್ನೆಯಿಂದ ಇಷ್ಟರ ಮಟ್ಟಿಗೆ ಸೆನ್ಸೇಷನ್ ಕ್ರಿಯೇಟ್ ಮಾಡಿದೆ ಅಂತ ಹೇಳಿದ್ರೆ, ಪವಿತ್ರ ಗೌಡರು ಲೈಬ್ರರಿಯಲ್ಲಿ ಓದುವಂತ ಸಂದರ್ಭದಲ್ಲಿ ಅರ್ಚಾಡ್ತಾರೆ. ಅಲ್ಲಿ ಆ ಸಾಮಾಜಿಕ ಕಾರ್ಯಕರ್ತೆಗೆ ಮತ್ತೆ ರನ್ಯಾರಾವ್ ಹೆಸರನ್ನು ಕೂಡ ಸಾಮಾಜಿಕ ಕಾರ್ಯಕರ್ತೆ ತೆಗೆದುಕೊಂಡ್ರು. ರನ್ಯಾರಾವ್ ಗೋಲ್ಡ್ ಸ್ಮಗ್ಲಿಂಗ್ ಕೇಸ್ನೊಳಗಡೆ ಜೈಲಿನಲ್ಲಿ ಹೋಗಿ ಈಗ ಸದ್ಯಕ್ಕೆ ಬಿಡುಗಡೆ ಆಗಿದ್ದಾರೆ. ಆಕೆ ಸಾಮಾನ್ಯ ಕೈದಿ ಅಂತಿದ್ದಾಳೆ. ಪವಿತ್ರ ಗೌಡನ್ ಕಂಪೇರ್ ಮಾಡಿದ್ರೆ ರನ್ಯಾರಾವ್ ಅವ್ರ ಲೈಫ್ ತುಂಬಾ ಲ್ಯಾವಿಶ್ ಆಗಿರುವಂತಹ ಒಂದು ಹಿನ್ನೆಲೆಯನ್ನು ಹೊಂದಿದೆ. ಆಕೆ ಒಬ್ಬ ಸಾಮಾನ್ಯ ಕೈದಿಯಾಗಿ ಅಲ್ಲಿ ಇದ್ದಾಳೆ ಅಂತ ಹೇಳಿದಾಗ ಪವಿತ್ರ ಗೌಡ ಯಾಕೆ ಆ ರೀತಿಯಲ್ಲಿ ಸಾಮಾನ್ಯ ಕೈದಿಯಾಗಿ ಬದುಕ್ತಾ ಇಲ್ಲ? ಆಕೆಗೆ ಯಾಕೆ ಅವಕಾಶವನ್ನು ಕೊಡ್ಲಾಗ್ತಾ ಇಲ್ಲ? ಪರಪ್ಪನ ಅಗ್ರಹಾರದಲ್ಲಿರುವಂತಹ ಅಧಿಕಾರಿಗಳು ಏನ್ ಮಾಡ್ತಾ ಇದ್ದಾರೆ? ಅವ್ರ ಮೇಲೆ ಯಾವ ರೀತಿಯಂತ ಒತ್ತಡಗಳಿದಾವ? ಈ ರೀತಿಯಂತ ಪ್ರಶ್ನೆಗಳು ಕಾಡ್ತಾ ಇದಾವೆ. ಹಾಗಾಗಿ ಸಾಮಾಜಿಕ ಕಾರ್ಯಕರ್ತೆಯವರು ಪವಿತ್ರ ಗೌಡ ಜೈಲಿನಲ್ಲಿ ಸಾಮಾನ್ಯ ಕೈದಿಯಂಗೆ ಬದುಕದೆ
ಒಬ್ರು ಲ್ಯಾವಿಶ್ ಆದಂತ ಲೈಫ್ ಸ್ಟೈಲ್ ಅನ್ನ, ತುಂಬಾ ಐಷಾರಾಮಿ ಆದಂತ ವೈಭವೋಪೇತವಾದಂತ ಬದುಕನ್ನ ಬದುಕ್ತಾ ಇದ್ದಾರೆ ಅನ್ನುವಂತ ಸ್ಫೋಟಕ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಇದು ಈಗ ಪರಪ್ಪನ ಅಗ್ರಹಾರ ಜೈಲಿನಲ್ಲಿರುವಂತಹ ಅಧಿಕಾರಿಗಳ ಮೇಲೆ ಗುಮಾನಿಯನ್ನ ಸೃಷ್ಟಿಸೋದಕ್ಕೆ ಶುರುವಾಗ್ತಾ ಇದೆ. ಬಹುಶಃ ಈ ಒಂದು ಪ್ರಕರಣವನ್ನ ಏನಾದ್ರೂ ಗಂಭೀರವಾಗಿ ತೆಗೆದುಕೊಳ್ಳದೆ ಹೋದ್ರೆ ಮಾಧ್ಯಮಗಳಲ್ಲಿ ಬರ್ಬೋದಂತ ಸುದ್ದಿಗಳು ಬಹುಶಃ ದರ್ಶನ್ ರವರ ಜೀವನವನ್ನ ಮತ್ತಷ್ಟು ಸಂಕಷ್ಟದಾಯಕವಾಗಿಸ್ತದೆ ಅನ್ನೋದ್ರೊಳಗೆ ಯಾವುದೇ ರೀತಿಯಾದಂತಹ ಅನುಮಾನಗಳು ಇಲ್ಲ.